ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅದರಲ್ಲಿಯೂ ಕೂಡ ಗೃಹಲಕ್ಷ್ಮಿಯರಿಗೆ ಶಾಕ್ ಕೊಡ್ತಾ ಇದೆ ಈಗ ಸರ್ಕಾರ. ಅದರ ಜೊತೆಗೆ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ದೊಡ್ಡ ನಿರ್ಧಾರವನ್ನು ತಗೊಳ್ಳೋಕೆ ಅಂದ್ರೆ ಬದಲಾವಣೆಯನ್ನು ತರೋಕೆ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಅರ್ಹವಲ್ಲದ ಫಲಾನುಭವಿಗಳನ್ನು ಕೈ ಬಿಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈಗ ಹಣ ಉಳಿತಾಯಕ್ಕೆ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಈಗ ಯಾಕಂದ್ರೆ ದುಡ್ಡು ಬೇಕಾಗಿದೆ. ಈಗ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಕಡಿತ ಆಗುವಂತಹ ಸಾಧ್ಯತೆ ಇದೆ. 5 ಗ್ಯಾರಂಟಿ ಯೋಜನೆಗಳ ಜಾರಿಗೆ ಕೋಟಿ ಕೋಟಿ ಅನುದಾನವನ್ನು ಮೀಸಲಿಟ್ಟಿತ್ತು ಸರ್ಕಾರ. ಅದರಲ್ಲಿ ಬದಲಾವಣೆ ನೋಡಿ. 2023ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ 8 ತಿಂಗಳಿಗೆ 35 ಕೋಟಿ ರೂಪಾಯಿಗಿಂತ ಹೆಚ್ಚು ಜಾಸ್ತಿ ಇತ್ತು, 35,000 ಕೋಟಿ. ಇನ್ನು 2024-25ರಲ್ಲಿ 56,000 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿತ್ತು. ಅದಾದ ನಂತರ ಈಗ 25-26ರಲ್ಲಿ 51,000 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುದಾನವನ್ನು ಕಡಿಮೆ ಮಾಡೋಕೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರತಿ 70ರಿಂದ 75 ಲಕ್ಷ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ದುಡ್ಡನ್ನು. ಅಲ್ಲ, ಇದು ಪ್ರಯಾಣವನ್ನು. ಆದರೆ ನಕಲಿ ದಾಖಲೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಗಂಡ್ಮಕ್ಳು ಕೂಡ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಸ್ಮಾರ್ಟ್ ಕಾರ್ಡ್ ಅನ್ನು ತರೋಕೆ ಯೋಚನೆ ಮಾಡ್ತಾ ಇದೆ. ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 4.21 ಕೋಟಿ ಜನರಿಗೆ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಆ ಯೋಜನೆಯಲ್ಲಿ ಸುಮಾರು 20% ಫಲಾನುಭವಿಗಳು ಅರ್ಹರಾಗಿಲ್ಲ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸುಮಾರು ನೋಡಿ 4 ಲಕ್ಷ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದೆ ಸರ್ಕಾರದ ಒಂದು ಮಹತ್ವ ಯೋಜನೆಯಲ್ಲಿ ಬದಲಾವಣೆ ಮಾಡ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ನೋಡೋದಾದ್ರೆ ನೋಡಿ, ಅದರಲ್ಲಿ ಏನು ಮಹಿಳೆಯರಿದ್ದಾರೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಟ್ಯಾಕ್ಸ್ ಕಟ್ಟೋರು ಇದ್ದಾರೆ, ಮತ್ತೆ ಯಾರು ಸಾವನ್ನಪ್ಪಿದಾರಲ್ಲ ಅವ್ರಿಗೂ ಕೂಡ ಅವರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆ. ಅಲ್ಲಿ ಪೋಲಾಗ್ತಾ ಇದೆ ಹಣ. ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳು ಮರಣ ಹೊಂದಿದ್ದಾರೆ, ಅವರ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ. ಯಾಕಂತಂದ್ರೆ ನೋಡಿ, ಇದು ಅವರಿಗೆ ಬೇಕಾಗಿರುವಂಥದ್ದು. ಮತ್ತೆ ಅಷ್ಟೇ ಅಲ್ಲ, ಮುಖ್ಯವಾಗಿ ಅವರಿಗೆ ದುಡ್ಡು ಉಳಿಸುವಂತಹ ಪ್ಲಾನ್ ಕೂಡ ಇದರಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಯಾರು ಅರ್ಹರಾಗಿಲ್ಲವೋ ಅವ್ರಿಗೇನೆ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಎಲ್ಲರಿಗೂ ಈಕ್ವಲ್ ಆಗಿ ಸರ್ಕಾರ ಈ ರೀತಿಯಾಗಿ ದುಡ್ಡು ಕೊಡ್ತಾ ಹೋದ್ರೆ ಏನಾಗುತ್ತೆ? ಹಾಗಾದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಖಾಲಿ ಆಗ್ತಾ ಹೋಗುತ್ತೆ. ಯಾವ ಯೋಜನೆಗಳು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ. ಯಾರ ಹತ್ರ ದುಡ್ಡಿದೆಯೋ, ಯಾರು ಶ್ರೀಮಂತರಿದ್ದಾರೋ, ಯಾರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೋ ಅವ್ರಿಗೂ ಕೂಡ ಈ ಫಲಾನುಭವಿಗಳು ಒಳಗೆ ಹೋಗ್ತಾ ಇದ್ದಾರೆ, ದುಡ್ಡು ತಗೋತಾ ಇದ್ದಾರೆ. ಇದು ಸರಿಯಲ್ಲ. ಸರ್ಕಾರದ ಗಮನಕ್ಕೆ ಬಂದಿದೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ. ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲಿ ಹಣ ದೊಡ್ಡ ಮಟ್ಟದ ಪೋಲಾಗ್ತಾ ಇದೆ, ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ, ಎಲ್ಲಿ ಹಣ ವೇಸ್ಟ್ ಆಗ್ತಾ ಇದೆ, ಇದನ್ನು ಗಮನಿಸ್ತಾ ಇದೆ ಸರ್ಕಾರ. ಈಗ ಗಮನಿಸಿ, ಈ ಬಾರಿಯ ಬಜೆಟ್ನಲ್ಲಿ ಬದಲಾವಣೆ ಮಾಡೋದರ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಏನು ದುಡ್ಡು ಫಿಕ್ಸ್ ಆಗಿತ್ತಲ್ಲ ಅದರಲ್ಲಿ ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಎಷ್ಟೆಷ್ಟು ಯೋಜನೆಗಳಿಗೆ, ಅಂದರೆ ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ದುಡ್ಡನ್ನು ಮೀಸಲಿಟ್ಟಿತ್ತು ಅಂತ ಎಲ್ಲವನ್ನು ಕೂಡ ನೋಡಲಾಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಎಷ್ಟೇ ಕೊಟ್ಟರು ಕೂಡ ಫಲಾನುಭವಿಗಳು ಏನಾಗ್ತಾರೆ, ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ. ದುಡ್ಡು ಕೂಡ ಜಾಸ್ತಿ ಬೇಕಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದ ಹತ್ರ ಹಣ ಕಡಿಮೆ ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳೇನಿದೆ ಅದೆಲ್ಲದರಲ್ಲಿಯೂ ಕೂಡ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲಿ ಕೂಡ ಅರ್ಹರಾಗಿಲ್ಲ ಕೆಲವರು, ಅವರೇ ಜಾಸ್ತಿ ಇದ್ದಾರೆ, ಅವ್ರಿಗೆ ದುಡ್ಡು ಹೋಗ್ತಾ ಇದೆ. ಅವ್ರಿಗೆ ಅವಶ್ಯಕತೆ ಇಲ್ಲ ಈ ಯೋಜನೆಯ ಫಲಾನುಭವಿಗಳಾಗೋಕೆ, ಅವ್ರು ಅರ್ಹರು ಕೂಡ ಆಗಿದೆ. ಹೀಗಿರುವಾಗ ಅವ್ರಿಗೂ ಕೂಡ ದುಡ್ಡು ಹೋಗ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಸರ್ಕಾರ ಈ ನಿರ್ಧಾರಕ್ಕೆ ಬರ್ತಾ ಇದೆ. ಯಾರ್ಯಾರು ಟ್ಯಾಕ್ಸ್ ಪೇ ಮಾಡ್ತಿರೋ ನಿಮ್ಮ ಆಧಾರ್ ಕಾರ್ಡ್ ಅಲ್ಲ ರೇಷನ್ ಕಾರ್ಡ್ ರದ್ದಾಗುತ್ತೆ. ಅದರ ಜೊತೆಗೆ ಯಾರು 2,000 ರೂಪಾಯಿ ತಗೋತಿದ್ರೆ, ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ, ಸಾಕಷ್ಟು ನಿಮ್ಮ ಹತ್ರ ಆರ್ಥಿಕವಾಗಿ ಸಬಲರಾಗಿದ್ರೆ ನಿಮಗೂ ಕೂಡ ಆ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಈ ವಿಚಾರವಾಗಿ. ಹೀಗಿರುವಾಗ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ಳೋಕೆ ಇದೇ ಮುಖ್ಯ ಕಾರಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂತಹ ಒಂದು ಯೋಜನೆಗಳು ಏನಾದರೂ ತರಬೇಕಂದ್ರೆ ಅದಕ್ಕೂ ದುಡ್ಡು ಬೇಕಾಗುತ್ತೆ. ಹೀಗಾಗಿ ದುಡ್ಡನ್ನು ಉಳಿಸೋಕೆ ಸರ್ಕಾರ ಈ ರೀತಿಯಾದ ಪ್ಲಾನ್ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.